ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 22ನೇ ಪ್ರಶ್ನೆ. ಸೂಕ್ಷ್ಮ ಜೀವಿಗಳು ನಮ್ಮ ಪರಿಸರವನ್ನ ಹೇಗೆ ಸ್ವಚ್ಛಗೊಳಿಸುತ್ತವೆ ವಿವರಿಸಿ. ಮೊದಲನೇದಾಗಿ, ಸೂಕ್ಷ್ಮ ಜೀವಿಗಳು ಅಂದ್ರೆ ಯಾವ ಜೀವಿಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ವೋ, ಪರಿಗಣ್ಣಿಗೆ ಕಾಣಿಸೋದಿಲ್ವೋ ಆ ಜೀವಿಗಳನ್ನ ನಾವು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ. ಈಗ ನಾವು ಮನೆಯನ್ನ ಹೇಗ್ ಸ್ವಚ್ಛಗೊಳಿಸ್ತೀವಿ? ಪೊರಕೆಯನ್ನ ತಗೊಂಡು, ಒದ್ದೆ ಬಟ್ಟೆಯನ್ನ ತಗೊಂಡು ಮನೆಯನ್ನ ಸ್ವಚ್ಛಗೊಳಿಸ್ತೀವಿ. ಹಾಗಿದ್ರೆ ಸೂಕ್ಷ್ಮ ಜೀವಿಗಳು ಪೊರಕೆಯನ್ನ ಹಿಡ್ಕೊಂಡು ಪರಿಸರವನ್ನ ಸ್ವಚ್ಛಗೊಳಿಸ್ತವಾ? ಇಲ್ಲ. ಸೂಕ್ಷ್ಮ ಜೀವಿಗಳು ಪರಿಸರವನ್ನ ಪೊರಕೆಯನ್ನ ಹಿಡ್ಕೊಂಡು ಸ್ವಚ್ಛಗೊಳಿಸೋದಿಲ್ಲ. ಹಾಗಿದ್ರೆ ಅವು ಯಾವ ರೀತಿಯಾಗಿ ಸ್ವಚ್ಛಗೊಳಿಸ್ತವೆ? ಈಗ ನೋಡಿ, ನೀವು ಮನೆಯಿಂದ ಶಾಲೆಗೆ ಹೋಗುವಂತಹ ದಾರಿಯಲ್ಲಿ ಒಂದಿನ ಇಲಿನೋ ಹೆಗ್ಗಣ ಸತ್ತು ಬಿದ್ದಿತ್ತು. 2ನೇ ದಿನಕ್ಕೆ ಅದ್ರ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ನೀವು ಒಂದ್ 15 ದಿನ ಬಿಟ್ಟು ಬಂದ್ರೆ ಅಲ್ಲಿ ಏನು ಇತ್ತು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಿದ್ರೆ ಅದೆಲ್ಲ ಎಲ್ಲಿ ಹೋಯ್ತು? ಏನಾಯ್ತು ಅಂದ್ರೆ ಸೂಕ್ಷ್ಮ ಜೀವಿಗಳು ಅವುಗಳನ್ನೆಲ್ಲ ವಿಘಟನೆ ಮಾಡಿ ಮಣ್ಣಿಗೆ ಸೇರಿಸಿಬಿಟ್ವು. ಹಾಗಾಗಿ ಸೂಕ್ಷ್ಮ ಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ. ಹೀಗೆ ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸಲು ಸಹಾಯವಾಗುತ್ತವೆ. ಇವು ಸತ್ತ ಸಸ್ಯಗಳಿರ್ಲಿ, ಪ್ರಾಣಿ, ಅವುಗಳ ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸಿ ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸಲಿಕ್ಕೆ ಸಹಾಯ ಮಾಡ್ತವೆ. ಇದರಿಂದ ಏನಾಗ್ತದೆ? ಪರಿಸರಕ್ಕೆ ಜೀವಿಗಳ ಅವಶೇಷಗಳು ಸೇರಿ ಬಿಡ್ತವೆ. ಇದರಿಂದ ಪರಿಸರವು ಸ್ವಚ್ಛಗೊಳ್ಳಬಲ್ಲದು. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕು. ಈಗ ನಾನು ಒಂದು ಕುಂಡದಲ್ಲಿ ಮಣ್ಣನ್ನ ತಗೋತೀನಿ, ಇನ್ನೊಂದು ಕುಂಡದಲ್ಲೂ ಮಣ್ಣನ್ನ ತಗೋತೀನಿ. ಒಂದು ಕುಂಡದಲ್ಲಿ ತಗೊಂಡಿರುವಂತಹ ಮಣ್ಣಲ್ಲಿ ಎಲೆಗಳನ್ನೆಲ್ಲ ಹಾಕಿದ್ದೇನೆ, ಇನ್ನೊಂದು ಕುಂಡದಲ್ಲಿ ಗಾಜಿನ ಚೂರುಗಳನ್ನು ಹಾಕಿದ್ದೀನಿ. ಈಗ ನಾನು ಒಂದ್ 15 ದಿನ ಬಿಟ್ಟು ಬಂದು ನೋಡಿದಾಗ ಈ ಕುಂಡದಲ್ಲಿ ಏನು ಎಲೆಯನ್ನ ಹಾಕಿದ್ನಲ್ಲ, ಅಲ್ಲಿರುವಂತಹ ಎಲೆಗಳು ಕೊಳೆತು ಮಣ್ಣನ್ನ ಸೇರಿ ಬಿಟ್ಟಿರ್ತವೆ. ಆದ್ರೆ ನಾನು ಗಾಜು ಪ್ಲಾಸ್ಟಿಕ್ ಎಲ್ಲ ಹಾಕಿದ ಕುಂಡ ಇತ್ತಲ್ಲ, ಅದು ಹೇಗಿದ್ಯೋ ಹಾಗೆ ಇರುತ್ತೆ. ಯಾಕಂದ್ರೆ ಸೂಕ್ಷ್ಮ ಜೀವಿಗಳು ಈ ಸಾವಯವ ತ್ಯಾಜ್ಯವನ್ನ ಮಾತ್ರ ವಿಘಟಿಸ್ತವೆ ಪದಾರ್ಥಗಳಾಗಿ. ಆದ್ರೆ ಈ ಗಾಜು ಪ್ಲಾಸ್ಟಿಕ್ ನಂತಹ ವಸ್ತುಗಳನ್ನ ವಿಘಟಿಸ್ಲಿಕ್ಕೆ ಅವುಗಳಿಂದ ಆಗೋದಿಲ್ಲ. ಹಾಗಾಗಿ ಅಂತಹ ತ್ಯಾಜ್ಯಗಳ ಬಳಕೆಯನ್ನ ನಾವು ಕಡಿಮೆ ಮಾಡ್ಬೇಕಾಗಿರುತ್ತೆ. ಈಗ ನಾವು ಸೂಕ್ಷ್ಮ ಜೀವಿಗಳು ನಮ್ಮ ಪರಿಸರವನ್ನ ಹೇಗೆ ಸ್ವಚ್ಛಗೊಳಿಸುತ್ತದೆ ವಿವರಿಸಿ ಅಂತ ಹೇಳಿದ್ರೆ ಇಷ್ಟು ಪಾಯಿಂಟ್ಸ್ ಅನ್ನ ಬರೆದ್ರೆ ಥ್ಯಾಂಕ್ ಯು.